ಸಮಯಸಾರ ಭಾಗ 25 ಸಮಯಸಾರ ಭಾಗ 25 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 25ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 24 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಆಯಿತು, ಈಗ ನೇರವಾಗಿ ಪ್ರಶ್ನೆಗಳು ಪ್ರಾರಂಭ. ಪ್ರಶ್ನೆ 369. ನಾಲ್ಕನೆಯ ಗುಣಸ್ಥಾನವರ್ತಿ ಅಂದರೆ ಅವಿರತ ಸಮ್ಯಕ್ ದೃಷ್ಟಿಗೆ ಯಾವ ಕರ್ಮಗಳ ಆಶ್ರವಗಳು ಆಗುವುದಿಲ್ಲ? ಉತ್ತರ: ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕಷಯಗಳ ಆಶ್ರವವು ಅವನಿಗೆ ಆಗುವುದಿಲ್ಲ. ಇನ್ನು ಉಳಿದ ಪ್ರಕೃತಿಗಳಿಂದ ಆಶ್ರವ ಬಂಧ ಆಗುತ್ತಾ ಇರುತ್ತದೆ. ಪ್ರಶ್ನೆ 370. ಆತ್ಮನು ಆಶ್ರವಗಳಿಂದ ಹೇಗೆ ನಿವೃತ್ತನಾಗುತ್ತಾನೆ, ಅಂದರೆ ಹೇಗೆ ಬಿಡುಗಡೆಯನ್ನು ಹೊಂದುತ್ತಾನೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ 73ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಅಹಮಿಕ್ಕೋ ಕಲು ಸುದ್ದೋ ನಿಮ್ಮ ಮಾವೋ ನಾಣ ದಂಸಣ ಸಮಘೋ ತಮ್ಮಿಟಿದೋ ತಚ್ಚಿತ್ತೋ ಸವ್ವೇ ಏದೇ ಖಯಂ ನೇಮಿ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ನಾನು ನಿಶ್ಚಯವಾಗಿ ಒಬ್ಬನೇ ಇದ್ದೇನೆ, ಶುದ್ಧನಿದ್ದೇನೆ, ಮಮತಾರಹಿತನಿದ್ದೇನೆ, ಜ್ಞಾನ ದರ್ಶನದಿಂದ ಪೂರ್ಣನಿದ್ದೇನೆ. ಇಂಥ ಸ್ವಭಾವದಲ್ಲಿ ಸ್ಥಿತವಾದ ಚೈತನ್ಯ ಅನುಭವದಲ್ಲಿ ಲೀನವಾದ ಈ ಕ್ರೋಧ ಆದಿಗಳ ಎಲ್ಲ ಆಶ್ರವಗಳನ್ನು ಕ್ಷಯ ಮಾಡುತ್ತೇನೆ. ಈ ರೀತಿ ಗಾಥೆಯ ಅರ್ಥ ಇದೆ. ಪ್ರಶ್ನೆ 371. ಅನಾದಿ ಕಾಲದ ಕರ್ಮ ಆಶ್ರವದಿಂದ ಜೀವನು ನಿವೃತ್ತಿ ಹೊಂದಬೇಕಾದರೆ ತನ್ನ ಜ್ಞಾನ ಸಾಮರ್ಥ್ಯದಿಂದ ಏನನ್ನು ತಿಳಿದು ನಿಶ್ಚಯಗೊಳಿಸುತ್ತಾನೆ? ಇದು ಪ್ರಶ್ನೆ ಅರ್ಥ ಆಯ್ತು ನಿಮಗೆ? ಪ್ರಶ್ನೆಯನ್ನು ಸ್ವಚ್ಛವಾಗಿ ಅರ್ಥ ಮಾಡ್ಕೊಳ್ರಿ. ಯಾಕೆಂದರೆ ಇದರ ಉತ್ತರ ಇದೆಯಲ್ಲ, ಉತ್ತರ ಭಾಳ ಸ್ವಲ್ಪ ವಿಸ್ತಾರವಾಗಿದೆ. ಅದು ಆಮೇಲೆ ಅದರದ್ದು ಅರ್ಥ ನಿಮ್ಗೆ ಹೇಳ್ತೀನಿ. ಆದರೆ ಒಂದು ಸಲ ವಿಸ್ತಾರವಾದ ಅರ್ಥವನ್ನು ನೀವು ಕೇಳಬೇಕು ಅಂತಾರೆ ಮೊದಲು ನಿಮಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗಬೇಕು. ಪ್ರಶ್ನೆ 371. ಅನಾದಿ ಕಾಲದ ಕರ್ಮ ಆಶ್ರವದಿಂದ ಜೀವನು ನಿವೃತ್ತಿ ಹೊಂದಬೇಕಾದರೆ ತನ್ನ ಜ್ಞಾನ ಸಾಮರ್ಥ್ಯದಿಂದ ಏನನ್ನು ತಿಳಿದು ನಿಶ್ಚಯಗೊಳಿಸುತ್ತಾನೆ? ಉತ್ತರ: ಈ ನಾನು ಆತ್ಮನಿದ್ದೇನೆ, ಪ್ರತ್ಯಕ್ಷ ಅಖಂಡ ಅನಂತ ಚೈತನ್ಯ ಮಾತ್ರ ಜ್ಯೋತಿ ರೂಪ ಇದ್ದೇನೆ. ಅನಾದಿ ಅನಂತ ನಿತ್ಯ ಉದಯ ರೂಪ ವಿಜ್ಞಾನಗಣ ಸ್ವಭಾವ ರೂಪದಿಂದ ನಾನು ಒಬ್ಬನೇ ಇದ್ದೇನೆ. ಎಲ್ಲ ಕರ್ತ ಕರ್ಮ ಕರಣ ಸಂಪ್ರದಾನ ಅಪದಾನ ಅಧಿಕರಣ ಸ್ವರೂಪವಾದ ಕಾರಕಗಳ ಸಮೂಹ ಪ್ರತಿಕ್ರಿಯೆಯಿಂದ ಅತೀತವಾದ ನಿರ್ಮಲ ಚೈತನ್ಯ ಅನುಭೂತಿ ಮಾತ್ರದಿಂದ ಶುದ್ಧನಿದ್ದೇನೆ. ಪುದ್ಗಲ ದ್ರವ್ಯವು ಯಾವುದರ ಸ್ವಾಮಿ ಇದೆ, ಅದರ ಕ್ರೋಧಾದಿ ಭಾವ ಮತ್ತು ವೈಶ್ಯಾರೂಪ್ಯತ ಅವುಗಳ ಸ್ವಾಮಿತ್ವದಿಂದ ಎಂದೂ ಪರಿಣಮಿಸದೆ ನಾನು ಇರುವುದರಿಂದ ಮಮತ್ವರಹಿತನಿದ್ದೇನೆ. ಅದೇ ಪ್ರಕಾರ ವಸ್ತುವಿನ ಸ್ವಭಾವವು ಪರಿಣಮಿಸದೇ ಇರುವುದರಿಂದ, ಅಂದರೆ ನಾನು ಮಮತ್ವರಹಿತನಿದ್ದೇನೆ. ಅದೇ ಪ್ರಕಾರ ವಸ್ತುವಿನ ಸ್ವಭಾವವು ಸಾಮಾನ್ಯ ವಿಶೇಷಾತ್ಮಕವಿದೆ, ಅಂದರೆ ಸಾಮಾನ್ಯನೂ ಇದೆ ಮತ್ತು ವಿಶೇಷಾತ್ಮಕವಿದೆ. ಅದರಿಂದ ಚೈತನ್ಯ ಮಾತ್ರ ಚೇತನ ಪುಂಜವು ವಸ್ತು ಇದೆ. ಅದರಿಂದ ಸಾಮಾನ್ಯ ವಿಶೇಷ ಸ್ವರೂಪವಾದ ಜ್ಞಾನ ದರ್ಶನದಿಂದ ನಾನು ಪೂರ್ಣನಿದ್ದೇನೆ. ಆಕಾಶ ಆದಿ ದ್ರವ್ಯಗಳಂತೆ ಪರಮಾರ್ಥ ಸ್ವರೂಪ ವಸ್ತು ವಿಶೇಷವಿದ್ದೇನೆ. ಅದರಿಂದ ಇದೇ ಆತ್ಮನ ಸ್ವಭಾವದಲ್ಲಿ ಎಲ್ಲ ಪರದ್ರವ್ಯಗಳ ಪ್ರವೃತ್ತಿಯ ನಿವೃತ್ತಿ ಮಾಡಿ ನಿಶ್ಚಲನಾಗುತ್ತಾ ಸಮಸ್ತ ಪರದ್ರವ್ಯಗಳ ನಿಮಿತ್ತದಿಂದ ವಿಶೇಷ ರೂಪವಾದ ಚೇತನದಲ್ಲಿ ಆಗುತ್ತಿರುವ ಚಂಚಲ ಕಲ್ಲೋಲಗಳಿಂದ ವಿರೋಧ ಮಾಡಿ ಈ ಚೈತನ್ಯ ಸ್ವರೂಪದ ಅನುಭವ ಮಾಡುತ್ತಾ ತನ್ನ ಅಜ್ಞಾನದಿಂದ ಆತ್ಮನಲ್ಲಿ ಉತ್ಪನ್ನವಾದಂತಹ
ಈ ಕ್ರೋಧಾದಿ ಭಾವಗಳ ನಾಶ ಮಾಡುತ್ತೇನೆ. ಹೀಗೆ ಆತ್ಮನಲ್ಲಿ ನಿಶ್ಚಯ ಮಾಡಿ, ಹೇಗೆ ಎಷ್ಟೋ ಸಮಯದಿಂದ ಹಿಡಿದುಕೊಂಡಿದ್ದ ಹಡಗನ್ನು ಯಾವ ಸಮುದ್ರದ ಒಳಗಿನ ನೀರಿನ ತಿಗುರಿಯು ಬಿಟ್ಟುಕೊಡುತ್ತದೆ, ಅದೇ ಪ್ರಕಾರ ಯಾವನು ಎಲ್ಲ ವಿಕಲ್ಪಗಳನ್ನು ಶೀಘ್ರವಾಗಿಯೇ ವಮನ ಮಾಡಿ, ಅಂದರೆ ವಾಂತಿ ಮಾಡಿಬಿಟ್ಟಿದ್ದಾನೆ, ಅಂತಹ ನಿರ್ವಿಕಲ್ಪ ಅಚಲಿತ ನಿರ್ಮಲ ಆತ್ಮನ ಅವಲಂಬನೆ ಪಡೆಯುತ್ತಾ ವಿಜ್ಞಾನ ಘನವಾಗುತ್ತಾ ಈ ಆತ್ಮನು ಆಶ್ರವಗಳಿಂದ ನಿವೃತ್ತನಾಗುತ್ತಾನೆ. ಪ್ರಶ್ನೆ 372. ಅಜ್ಞಾನಿ ಜೀವನು ಕರ್ಮ ಆಶ್ರವ ಚಕ್ರದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ? ಉತ್ತರ: ಸಮುದ್ರದ ಮಧ್ಯದಲ್ಲಿ ವೃತ್ತಾಕಾರವಾಗಿ ಸುತ್ತುತ್ತಿರುವ ಅತೀ ತೀಕ್ಷ್ಣ ಗಾಳಿಯ ಮಧ್ಯದಲ್ಲಿ ಹಡಗು ಸಿಕ್ಕಿಕೊಂಡಂತೆ ಕರ್ಮಗಳ ಆಶ್ರವದಲ್ಲಿ ಈ ಆತ್ಮನು ಸಿಕ್ಕಿ ಹಾಕಿಕೊಂಡಿದ್ದಾನೆ. ಪ್ರಶ್ನೆ 373. ಜ್ಞಾನಿಯು ಶುದ್ಧ ನಯದಿಂದ ಆತ್ಮನ ನಿರ್ಣಯವನ್ನು ಹೇಗೆ ಮಾಡಿದ್ದಾನೆ? ಇದು ಪ್ರಶ್ನೆ ನಿಮಗೆ ಗೊತ್ತಾಗ್ತದೆ. ಅಂದರೆ ಯಾವ ಜ್ಞಾನಿ ವ್ಯಕ್ತಿ ಇದ್ದಾನೆ ಅವನು ಶುದ್ಧ ನಯದಿಂದ ಆತ್ಮನ ನಿರ್ಣಯವನ್ನು ಹೇಗೆ ಮಾಡಿದ್ದಾನೆ? ಈಗ ನೋಡ್ರಿ, ಕೇಳ್ರಪ್ಪ, ಉತ್ತರ ಕೇಳ್ರಿ. ನಾನು ಒಬ್ಬನಿದ್ದೇನೆ, ಶುದ್ಧನಿದ್ದೇನೆ, ಪರದ್ರವ್ಯದಿಂದ ನಿರ್ಮಮತ್ವನಿದ್ದೇನೆ, ಜ್ಞಾನ ದರ್ಶನದಿಂದ ಪೂರ್ಣವಾದ ವಸ್ತುವಿದ್ದೇನೆ. ಯಾವಾಗ ಇಂಥ ತನ್ನ ಸ್ವರೂಪದಲ್ಲಿ ಸ್ಥಿತವಾಗಿ ಅನುಭವ ಮಾಡುತ್ತಾನೆ, ಆಗ ಕ್ರೋಧಾದಿ ಕಷಾಯ ರೂಪ ಆಶ್ರವದ ಕ್ಷಯವಾಗುತ್ತದೆ. ಹೇಗೆ ಸಮುದ್ರದ ಆವರ್ತವು ಹಡಗನ್ನು ಎಷ್ಟೋ ಸಮಯದಿಂದ ಹಿಡಿದುಕೊಂಡಿತ್ತು. ಯಾವಾಗ ಆ ಆವರ್ತವು ನಾಶವಾಗುತ್ತದೆ, ಆಗ ಅದು ಹಡಗನ್ನು ಬಿಟ್ಟುಕೊಡುತ್ತದೆ. ಅದೇ ಪ್ರಕಾರ ಆತ್ಮನು ವಿಕಲ್ಪಗಳ ಆವರ್ತವನ್ನು ನಾಶ ಮಾಡುತ್ತಾ ಆಶ್ರವಗಳನ್ನು ಬಿಟ್ಟುಕೊಡುತ್ತಾನೆ. ಪ್ರಶ್ನೆ 374. ಜ್ಞಾನಿ ಆಗುವಿಕೆ ಮತ್ತು ಆಶ್ರವಗಳ ನಿವೃತ್ತಿಯಲ್ಲಿ ಸಮಕಾಲ ಇದೆಯೇ ಅಥವಾ ಬೇರೆ ಬೇರೆ ಇದೆಯೇ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 74 ಹೇಳುತ್ತಾರೆ, ಕೇಳಿರಿ. ಜೀವಾಣಿಬದ್ಧ ಯೇ ಅಧುವ ಅನಿಚ್ಛಾ ಸಹ ಅಸರಣಾಯ ದುಃಖ ಫಲತ್ತೀಯ ನಾದೂಣ ನಿವತ್ತದೇ ತೇಹಿಂ. ಇದು ಗಾತೆ ಆಯಿತು. ಈಗ ಇದರ ಅರ್ಥವನ್ನು ಕೇಳಿರಿ. ಈ ಆಶ್ರವಗಳು ಜೀವದ ಜೊತೆಗೆ ನಿಬದ್ಧ ಇವೆ, ಅಧ್ರವ ಇವೆ, ಅದೇ ಪ್ರಕಾರ ಅನಿತ್ಯ ಇವೆ ಮತ್ತು ಅಶರಣ ಇವೆ, ದುಃಖರೂಪ ಇವೆ ಮತ್ತು ಯಾವುದರ ಫಲವು ದುಃಖವೇ ಇರುತ್ತದೆ. ಹೀಗೆ ತಿಳಿದು ಜ್ಞಾನಿ ಪುರುಷ ಅವುಗಳಿಂದ ನಿವೃತ್ತನಾಗುತ್ತಾನೆ. ಇನ್ನು ಮುಂದೆ ಪ್ರಶ್ನೆ 376. ಇಲ್ಲ, ಪ್ರಶ್ನೆ 375. ಆತ್ಮನು ಕರ್ಮ ಆಶ್ರವಗಳಿಂದ ಹೇಗೆ ಬಂಧಿಸಲ್ಪಡುತ್ತಾನೆ ಮತ್ತು ಹೇಗೆ ಬಿಡುಗಡೆಯನ್ನು ಹೊಂದುತ್ತಾನೆ? ಉತ್ತರ ಸ್ವಲ್ಪ ವಿಸ್ತಾರ ಇರೋದ್ರಿಂದ ಸ್ವಲ್ಪ ಹಾಗೇನೆ ಕೇಳ್ತಾ ಹೋಗ್ರಿ, ನಿಮ್ಗೆ ಅರ್ಥ ಆಗ್ತದೆ. ಅದು ಆಗಿಲ್ಲ ಅಂದರೆ ಮತ್ತೆ ಅದನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡಿ ಹೇಳ್ತೀನಿ, ಸ್ವಲ್ಪ ಕೇಳ್ತಾ ಹೋಗ್ರಿ. ಈ ಆಶ್ರವಗಳು ಲಾಕ್ಷ ಅಂದರೆ ಅರಗು ಮತ್ತು ಮರದಂತೆ ಇದ್ದಾವೆ. ಅಂದರೆ ಲಾಕ್ಷ ಅಂದರೆ ನಿಮಗೆ ಗೊತ್ತಾಗ್ತದೆ, ಅರಗು ಅಂದರೆ ನಿಮಗೆ ಗೊತ್ತಾಗ್ತದೆ. ಅಂದರೆ ಒಂದು ರೀತಿಯ ಮರಗಳು ಬರ್ತವೆ. ಅರಳಿ ಆದಿ ಮರಗಳಲ್ಲಿ ಈ ರೀತಿ ಕಂಡು ಬರ್ತದೆ. ಏನು ಅಂತಂದರೆ ಒಂದು ರೀತಿ ರಸ ಇಳಿತದೆ. ಆ ರಸ ಇಳಿದು ಆ ಮರವನ್ನೇ ಕಟ್ಟಿ ಸುತ್ತು ಹಾಕಿ ಮತ್ತು ಆ ಮರವನ್ನೇ ನಾಶ ಮಾಡಿಬಿಡ್ತದೆ. ಇದನ್ನೀಗ ಸ್ವಲ್ಪ ವಿಸ್ತಾರವಾಗಿ ಇಲ್ಲಿ ಕೇಳ್ರಿ. ಪ್ರಾರಂಭ. ಈ ಆಶ್ರವಗಳು
ಲಾಕ್ಷ ಅಂದರೆ ಅರಗು ಮತ್ತು ಮರದಂತೆ ವಧ್ಯಘಾತಕ ಇವೆ. ಅರಳಿ ಆದಿ ಮರದಲ್ಲಿ ಲಾಕ್ಷ ಅಂದರೆ ಅರಗಿನ ಉತ್ಪತ್ತಿ ಆಗುತ್ತದೆ. ಅದರಿಂದ ವೃಕ್ಷವು ಕಟ್ಟಲ್ಪಡುತ್ತದೆ. ಆ ನಂತರ ಅದರ ನಿಮಿತ್ತದಿಂದ ಆ ಮರದ ನಾಶವಾಗುತ್ತದೆ. ಇದೇ ಪ್ರಕಾರ ವಧ್ಯಘಾತಕ ಸ್ವಭಾವ ರೂಪದಿಂದ ಜೀವದ ಜೊತೆಗೆ ಕಟ್ಟಿವೆ ಈ ಆಶ್ರವಗಳು. ವಿರುದ್ಧ ಸ್ವಭಾವಿ ಇವೆ, ಅವು ಜೀವವೇ ಅಲ್ಲ. ಹೀಗೆ ಆಶ್ರವಗಳು ಇವೆ. ಅವು ಮೂರ್ಛಾರೋಗದ ವೇಗದಂತೆ ಬೆಳೆಯುತ್ತಾ ಕುಂದುತ್ತಾ ಇರುವುದರಿಂದ ಅಧ್ರುವವಾಗಿವೆ. ಚೇತನ ಮಾತ್ರನಾದ ಜೀವನೇ ಧ್ರುವನಿದ್ದಾನೆ. ಆಶ್ರವಗಳು ಚಳಿ ಜ್ವರದ ಆವೇಶದಂತೆ ಅನುಕ್ರಮದಿಂದ ಉತ್ಪನ್ನವಾಗುತ್ತಿರುವುದರಿಂದ ಅನಿತ್ಯ ಆಗಿವೆ. ಯಾವನ ಸ್ವಭಾವವು ವಿಜ್ಞಾನಘನವಾಗಿದೆ ಅಂತಹ ಜೀವನೇ ನಿತ್ಯನಿದ್ದಾನೆ. ಯಾವ ಪ್ರಕಾರ ಕಾಮಸೇವನೆಯಲ್ಲಿ ವೀರ್ಯವು ಹೊರಟು ಹೋಗುತ್ತದೆ ಮತ್ತು ಅದೇ ಕ್ಷಣದಲ್ಲಿ ಭಯಂಕರವಾದ ಕಾಮದ ಸಂಸ್ಕಾರವು ನಷ್ಟವಾಗಿ ಹೋಗುತ್ತದೆ. ಯಾರಿಂದಲೂ ತಡೆಯಲು ಸಾಧ್ಯತೆಯಿಲ್ಲ. ಇದೇ ಪ್ರಕಾರ ಕರ್ಮೋದಯವು ಬಿಟ್ಟು ಹೋಗುತ್ತದೆ. ಅದೇ ಕ್ಷಣದಲ್ಲಿ ಆಶ್ರವಗಳು ನಷ್ಟವಾಗಿ ಹೋಗುತ್ತವೆ. ತಡೆಯುವ ಸಾಧ್ಯತೆ ಇಲ್ಲದೆ ಇರುವುದರಿಂದ ಅವು ಅಶರಣ ಆಗಿವೆ. ಸ್ವಯಂ ರಕ್ಷಿತನು ಸಹಜ ಚಿತ್ತಶಕ್ತಿ ರೂಪನೂ ಆದ ಜೀವನೇ ಸ ಶರಣನಿದ್ದಾನೆ. ಈ ಆಶ್ರವಗಳು ಸದೈವ ಆಕುಲಿತ ಸ್ವಭಾವೇ ಇವೆ. ಆದ್ದರಿಂದ ದುಃಖ ರೂಪವೇ ಇವೆ. ಜೀವವು ಸದೈವ ನಿರಾಕುಲ ಸ್ವಭಾವಿ ಇದ್ದಾನೆ. ಆದ್ದರಿಂದ ಸದೈವ ದುಃಖರೂಪ ಇಲ್ಲ, ಅವನು ಸುಖರೂಪನೇ ಇದ್ದಾನೆ. ಆಶ್ರವಗಳು ಆಗಾಮಿ ಕಾಲದಲ್ಲಿ ಆಕುಲತೆಯನ್ನು ಉತ್ಪನ್ನ ಮಾಡುವ ಪುದ್ಗಲ ಪರಿಣಾಮದ ಕಾರಣಗಳು ಇವೆ. ಅದರಿಂದ ದುಃಖರೂಪ ಫಲದ ಪ್ರಾಪ್ತಿ ಇದೆ ಮತ್ತು ಜೀವವು ಎಲ್ಲ ಪುದ್ಗಲಗಳಿಗೆ ಕಾರಣ ಇಲ್ಲ. ಅದರಿಂದ ದುಃಖದ ಫಲರೂಪ ಇಲ್ಲ. ಈ ಪ್ರಕಾರ ಆಶ್ರವ ಮತ್ತು ಜೀವದ ಭೇದಜ್ಞಾನ ಆಗುವುದರಿಂದ ಯಾರ ಕರ್ಮದ ಉದಯವು ಶಿಥಿಲವಾಗಿದೆ ಮತ್ತು ಮೋಡಗಳ ಅಭಾವದಿಂದ ಎಲ್ಲ ದಿಕ್ಕುಗಳು ನಿರ್ಮಲವಾಗಿವೆ, ಅದೇ ಪ್ರಕಾರ ಅಮರ್ಯಾದ ಮತ್ತು ವಿಸ್ತೃತ ಸ್ವಭಾವದಿಂದ ಉದಯಮಾನವಾದಂತಹ ಚಿತ್ ಶಕ್ತಿ ರೂಪದಿಂದ ಹೇಗೆ ವಿಜ್ಞಾನ ಘನ ಸ್ವರೂಪಿ ಆಗುತ್ತಾನೆ, ಹಾಗೆಯೇ ಆಶ್ರವಗಳಿಂದ ನಿವೃತ್ತನಾಗುತ್ತಾನೆ. ಹಾಗೆ ವಿಜ್ಞಾನಘನ ಸ್ವಭಾವಿ ಆಗುತ್ತಾನೆ. ಎಷ್ಟು ವಿಜ್ಞಾನಘನ ಸ್ವಭಾವಿ ಆಗುತ್ತಾನೆ ಅಷ್ಟು ಆಶ್ರವಗಳಿಂದ ಸಮ್ಯಕ್ ನಿವೃತ್ತಿ ಇರುತ್ತದೆ, ಮತ್ತು ಎಷ್ಟು ಆಶ್ರವಗಳಿಂದ ನಿವೃತ್ತಿ ಇದೆ ಅಷ್ಟೇ ಪ್ರಮಾಣದಲ್ಲಿ ವಿಜ್ಞಾನಘನ ಸ್ವಭಾವಿ ಇರುತ್ತಾನೆ. ಇದೇ ಪ್ರಕಾರ ಜ್ಞಾನ ಮತ್ತು ಆಶ್ರವಗಳ ನಿವೃತ್ತಿಯೊಳಗಡೆ ಇಲ್ಲಿ ಸಮಕಾಲ ಇದೆ. ಇದರಲ್ಲಿ ಕಾಲಭೇದ ಇರುವುದಿಲ್ಲ. ಪ್ರಶ್ನೆ 376. ಆತ್ಮನು ವಿಜ್ಞಾನ ಘನ ಸ್ವಭಾವಿ ಹೇಗೆ ಆಗುತ್ತಾನೆ? ನೋಡಿ, ಇದನ್ನು ಇನ್ನೊಂದು ಸಲ ಕೇಳ್ರಿ. ಇದು ಏನಿದೆ ಅಂತಂದರೆ, ಆತ್ಮನು ವಿಜ್ಞಾನ ಘನ ಗೊತ್ತಾಗ್ತದೆ. ಆತ್ಮನು ವಿಜ್ಞಾನ ಘನ ಸ್ವಭಾವಿ ಹೇಗೆ ಆಗುತ್ತಾನೆ? ಉತ್ತರ: ಆಶ್ರವ ಮತ್ತು ಆತ್ಮನಲ್ಲಿ ಭೇದ ಜ್ಞಾನವಾದ ನಂತರ ತಾನು ಸ್ವಯಂ ಎಷ್ಟು ಅಂಶ ಅಂದರೆ ಎಷ್ಟು ಪ್ರಮಾಣದಲ್ಲಿ ಆಶ್ರವಗಳಿಂದ ನಿವೃತ್ತನಾಗುತ್ತಾನೆ ಅಷ್ಟೇ ಪ್ರಮಾಣದಿಂದ ವಿಜ್ಞಾನ ಘನ ಸ್ವಭಾವಿ ಆಗುತ್ತಾನೆ. ಪ್ರಶ್ನೆ 377. ಆತ್ಮನು ಸಂಪೂರ್ಣ ವಿಜ್ಞಾನ ಘನ ಸ್ವಭಾವಿ ಆಗುತ್ತಾನೆ? ಉತ್ತರ: ಸಂಪೂರ್ಣ ಕರ್ಮ ಆಶ್ರವಗಳಿಂದ ನಿವೃತ್ತಿ ಹೊಂದಿದಾಗ ಪೂರ್ಣ ವಿಜ್ಞಾನ ಘನ ಸ್ವಭಾವಿ ಆಗುತ್ತಾನೆ, ಅಲ್ಲಿವರೆಗೆ ಇಲ್ಲ. ಪ್ರಶ್ನೆ 378. ಆತ್ಮನಲ್ಲಿ ಅಜ್ಞಾನ ಎಲ್ಲಿಯವರೆಗೆ ಇರುತ್ತದೆ? ಉತ್ತರ: ಮಿಥ್ಯಾತ್ವ ಇರುವವರೆಗೆ ಅಜ್ಞಾನವೇ ಇದೆ. ಪ್ರಶ್ನೆ 379. ಮತ್ತೆ ಜ್ಞಾನಿ ಯಾವಾಗ ಆಗುತ್ತಾನೆ? ಉತ್ತರ: ಮಿಥ್ಯಾತ್ವದ ಅಭಾವವಾದ ನಂತರ ಅಜ್ಞಾನ ಹೋಗಿ ಸಂಜ್ಞಾನ ಆಗುತ್ತದೆ. ಅದಕ್ಕೆ ವಿಜ್ಞಾನ ಎನ್ನುತ್ತಾರೆ.
ಸೊ ಇನ್ನೊಂದು ಸಲ ಕೇಳ್ರಿ. ವಿಜ್ಞಾನ ಯಾವುದಕ್ಕೆ ಅನ್ನುತ್ತಾರೆ? ಆತ್ಮನು ಯಾವಾಗ ಜ್ಞಾನಿ ಆಗ್ತಾನೆ? ಇಲ್ಲಿ ಪ್ರಶ್ನೆ. ಉತ್ತರ: ಮಿಥ್ಯಾತ್ವದ ಅಭಾವವಾದ ನಂತರ ಅಜ್ಞಾನ ಹೋಗಿ ಸಂಜ್ಞಾನ ಆಗುತ್ತದೆ. ಅದಕ್ಕೆ ವಿಜ್ಞಾನ ಎನ್ನುತ್ತಾರೆ. ಇಲ್ಲಿ ಆತ್ಮ ಸಂಪೂರ್ಣ ಜ್ಞಾನಿ ಆದ ಎಂದು ಈ ರೀತಿ ತಾವು ತಪ್ಪಾಗಿ ತಿಳಿಯಬಾರದು. ಆತ್ಮ ಸಂಪೂರ್ಣ ಜ್ಞಾನಿ ಯಾವಾಗ ಆಗುತ್ತಾನೆ ಹೇಳಿರಿ? ಆತ್ಮನು ಸಂಪೂರ್ಣ ಜ್ಞಾನಿ ಕೇವಲ ಜ್ಞಾನದಲ್ಲಿ ಆಗುತ್ತಾನೆ, ಅಲ್ಲಿವರೆಗೆ ಇಲ್ಲ. ಆದರೆ ಇಲ್ಲಿ ಅಜ್ಞಾನ ಕೂಡ ಎರಡು ಪ್ರಕಾರದ್ದು ಹೇಳಿದ್ದಾರೆ. ಒಂದು ಜ್ಞಾನಾವರಣೀಯ ಸಂಬಂಧಿ ಅಜ್ಞಾನ, ಇನ್ನೊಂದು ಮಿಥ್ಯಾತ್ವ ಸಂಬಂಧಿ ಅಜ್ಞಾನ. ಅದನ್ನು ಇಲ್ಲಿ ಹೇಳಿಲ್ಲ, ಆದರೆ ನಾನು ನಿಮ್ಮ ತಿಳುವಳಿಕೆಗೆ ಹೇಳ್ತಾ ಇದ್ದೀನಿ. ಇದು ವಿಷಯದಿಂದ ವಿಷಯಾಂತರಕ್ಕೆ ಹೋಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ನೀವು ಇದನ್ನು ನಿಮ್ಗೆ ಅರ್ಥ ಮಾಡಿಕೊಳ್ಳಿ ಅನ್ನೋಂಥ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಅಂತಂದರೆ ಅಜ್ಞಾನ ಎರಡು ಪ್ರಕಾರದ್ದಿದೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ ಇದನ್ನು. ಒಂದು ಜ್ಞಾನಾವರಣೀಯ ಸಂಬಂಧಿ ಅಜ್ಞಾನ, ಅರ್ಥ ಆಯಿತು? ಇನ್ನೊಂದು ಅಜ್ಞಾನ ಯಾವುದು? ಮಿಥ್ಯಾತ್ವ ಸಂಬಂಧಿ ಅಜ್ಞಾನ. ಯಾವಾಗ ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ, ಅದಾದ ನಂತರ ಅವನ ಜ್ಞಾನ ಎಷ್ಟೇ ಕಡಿಮೆ ಇದ್ದರೂ ಕೂಡ ಅದನ್ನು ಸಂಜ್ಞಾನ ಮತ್ತು ವಿಜ್ಞಾನ ಎಂದು ಕರೆಯಲಾಗ್ತದೆ. ಅರ್ಥ ಆಯಿತು? ಅಲ್ಲಿವರೆಗೆ ಅವನಿಗೆ ಮಿಥ್ಯಾತ್ವ ಇರುವವರೆಗೆ ಎಷ್ಟೇ ಜ್ಞಾನ ಇದ್ದರೂ ಕೂಡ, ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಡಿಗ್ರಿಗಳನ್ನು ಪಡೆದರೂ ಕೂಡ ಅವನನ್ನು ಶಾಸ್ತ್ರದ ಪದ್ಧತಿಯಲ್ಲಿ ಅಜ್ಞಾನಿ ಎಂದೇ ಕರೆಯಲಾಗುತ್ತದೆ. ನೆನಪಿಟ್ಟುಕೊಳ್ಳ್ರಿ. ಹೊರಗಡೆ ಜ್ಞಾನ ಅಜ್ಞಾನಕ್ಕೂ, ಜೈನ ಶಾಸ್ತ್ರದ ತಿಳುವಳಿಕೆ ಜ್ಞಾನ ಅಜ್ಞಾನಕ್ಕೂ ಭಾಳ 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 ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ಇರಲಿ, ಇಲ್ಲಿ ವಿಷಯಾಂತರಕ್ಕೆ ಹೋಗಬಾರ್ದು. ಆದ್ದರಿಂದ ಇದನ್ನು ವಿಸ್ತಾರವಾಗಿ ನಾನಿಲ್ಲಿ ಹೇಳುವುದಿಲ್ಲ. ಇಲ್ಲಿ ಸಮ್ಯಕ್ ದೃಷ್ಟಿ ಆದ ನಂತರ ಅವನಿಗೆ ಎಷ್ಟೇ ಪ್ರಮಾಣದ ಜ್ಞಾನ ಕಡಿಮೆ ಇದ್ದರೂ ಕೂಡ ಅವನನ್ನು ಸಂಜ್ಞಾನ ಮತ್ತು ವಿಜ್ಞಾನ ಎಂದು ಅವನನ್ನು ಹೇಳಲಾಗುತ್ತದೆ. ಅರ್ಥ ಆಯಿತು? ಹಾಂ. ಇನ್ನು ಮುಂದೆ ಪ್ರಶ್ನೆ 380. ಎಲ್ಲ ಆತ್ಮಗಳಿಗೂ ಇಲ್ಲಿ ಒಂದೇ ರೀತಿ ಜ್ಞಾನ ಇರುತ್ತದೆಯೇ? ಉತ್ತರ: ಹಾಗೆ ಇಲ್ಲ. ಕರ್ಮದ ಕ್ಷಯ ಮತ್ತು ಕ್ಷಯೋಕ್ಷಮ ಕಾರಣದಿಂದ ಹೀನ ಅಧಿಕ ಇರುತ್ತದೆ. ಹೇಗೆ ಆಶ್ರವಗಳ ನಿವೃತ್ತಿ ಆಗುತ್ತದೆ, ಹಾಗೆ ಜ್ಞಾನದ ವೃದ್ಧಿ ಕೂಡ ಆಗುತ್ತದೆ. ಅದಕ್ಕೆ ವಿಜ್ಞಾನ ಎನ್ನುತ್ತಾರೆ. ಅಂದರೆ ಈಗ ಇಲ್ಲೊಂದು ಸ್ವಲ್ಪ ನಿಮಗೆ ತಿಳುವಳಿಕೆಗೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ವಿಸ್ತಾರ ಮಾಡೋದಕ್ಕೆ ನನಗೆ ಆಗಲ್ಲ, ಅದು ವಿಷಯ ಅಲ್ಲ. ವಿಸ್ತಾರ ಮಾಡಿದ ಪಕ್ಷದಲ್ಲಿ ವಿಷಯ ಹಾಳಾಗಿ ಹೋಗ್ತದೆ. ಯಾಕೆಂದರೆ ಇದು ಆಧ್ಯಾತ್ಮಶಾಸ್ತ್ರ ಇದೆ. ನಾನು ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ನನಗೆ ಅನಿವಾರ್ಯ ಇದೆ. ನೀವು ಅನೇಕ ವಿಸ್ತಾರಗಳು ಕರ್ಮ ಸಿದ್ಧಾಂತದ ಕರ್ಣನಿಯೋಗದ ಬೇಕಾದರೆ ತತ್ವಾರ್ಥ ಸೂತ್ರ ಟೀಕೆಯನ್ನು ಅಲ್ಲಿ ಹೇಳಿದ್ದೀನಲ್ಲ, ಅಲ್ಲೇ ಹೋಗಿ ಕೇಳ್ಕೊಬೇಕಾಗ್ತದೆ. ಮತ್ತು ಕರ್ಮ ಸಿದ್ಧಾಂತದ ಭಾಗಗಳು 20 ಮಾಡಿದ್ದೀನಿ ನೋಡಿರಿ, ಆ ಜಾಗದಲ್ಲಿ ಕೇಳ್ಕೊಬೇಕಾಗ್ತದೆ. ಇಲ್ಲಿ ನನಗೆ ಇದಕ್ಕೆಲ್ಲ ಅವಕಾಶ ಆಗೋದಿಲ್ಲ. ಆದರೂ ಹೇಳ್ತಾಯಿದ್ದೀನಿ, ನಿಮಗೆ ಕೇಳ್ರಿ. ಇಲ್ಲಿ ಏನಿದೆ ಅಂತಂದರೆ, ಎಲ್ಲ ಆತ್ಮಗಳಿಗೆ ಒಂದೇ ರೀತಿ ಜ್ಞಾನ ಇರುತ್ತದೆಯೇ ಎನ್ನುವಂಥ ಪ್ರಶ್ನೆ ಇದೆ ಅಲ್ವಾ? ನಿಮ್ಮ ತಿಳುವಳಿಕೆಗೋಸ್ಕರ ಹೇಳ್ತೀನಿ ಕೇಳ್ರಿ. ಹೌದು, ಎಲ್ಲ ಆತ್ಮನಲ್ಲಿ ಒಂದೇ ರೀತಿಯ ಜ್ಞಾನ ಇದೆ. ಯಾವಾಗ? ಅದು ಕೇವಲ ಜ್ಞಾನ ಆದರೆ ಮಾತ್ರ. ಅಂದರೆ ಈಗ ಎಷ್ಟು ಜೀವಗಳು ಅರ್ಹಂತ ಪರಮೇಷ್ಠಿದ್ದಾರೆ ಮತ್ತು ಎಷ್ಟು ಅನಂತಾನಂತ ಸಿದ್ಧ ಭಗವಾನರಿದ್ದಾರೆ ನೋಡ್ರಿ, ಅವರ ಎಲ್ಲರ ಜ್ಞಾನ ಒಂದೇ ಪ್ರಕಾರ ಇದೆ. ಅಂದರೆ ಅದರಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ ಹೆಚ್ಚು ಕಡಿಮೆ ಇಲ್ಲ. ಹೆಚ್ಚು ಕಡಿಮೆ ಜ್ಞಾನ ಎಲ್ಲಿದೆ? ಸಂಸಾರದಲ್ಲಿ ಜೀವನ ಮಾಡುವಂತಹ ಏಕೇಂದ್ರದಿಂದ ಪ್ರಾರಂಭವಾಗಿ ಪಂಚೇಂದ್ರಿಯದ ಎಲ್ಲ ಜೀವಗಳಲ್ಲಿ ಹೆಚ್ಚು ಕಡಿಮೆ ಜ್ಞಾನ ಇರ್ತದೆ. ಒಂದೇ ಪ್ರಮಾಣ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದು ಕ್ಷಯೋಪಕ್ಷಮಿಕ ಇದೆ. ಅರ್ಥ ಆಯಿತು? ಹಾಂ. ಇಲ್ಲಿ ಏನಾಗ್ತದೆ? ಪ್ರಶ್ನೆ ಏನಿತ್ತು? 380 ಪ್ರಶ್ನೆ ಏನಿತ್ತು? ಎಲ್ಲ ಆತ್ಮಗಳಿಗೂ ಒಂದೇ ರೀತಿ ಜೀವ ಅಂದರೆ ಒಂದೇ ರೀತಿ ಜ್ಞಾನ ಇರುತ್ತದೆ ಏನೇ? ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ. ಎಲ್ಲ ಆತ್ಮಗಳಿಗೂ ಒಂದೇ ರೀತಿ ಜ್ಞಾನ ಇರುತ್ತದೆಯೇ? ಉತ್ತರ: ಹಾಗೆ ಇಲ್ಲ. ಕರ್ಮದ ಕ್ಷಯ ಮತ್ತು ಕ್ಷಯಕ್ಷಮದ ಕಾರಣದಿಂದ ಹೀನ ಅಧಿಕ ಇರುತ್ತದೆ. ಹೇಗೆ ಆಶ್ರವಗಳ ನಿವೃತ್ತಿ ಆಗುತ್ತದೆ, ಹಾಗೆ ಜ್ಞಾನದಲ್ಲಿ ವೃದ್ಧಿ ಆಗುತ್ತಾ ಹೋಗುತ್ತದೆ. ಅದಕ್ಕೆ ವಿಜ್ಞಾನ ಎನ್ನುತ್ತಾರೆ. ಅಂದರೆ ಯಾವ ರೀತಿಯಾಗಿ ಜೀವಕ್ಕೆ ಕರ್ಮದ ಆಶ್ರವಗಳು ಕಡಿಮೆ ಆಗುತ್ತಾ ಹೋಗುತ್ತವೆ, ಆಯಾಯ ರೀತಿ ಜೀವಕ್ಕೆ ಸಮ್ಯಕ್ ಜ್ಞಾನ ವೃದ್ಧಿಸುತ್ತಾ ಅಂದರೆ ಬೆಳೆಯುತ್ತಾ ಹೋಗುತ್ತದೆ. ಅರ್ಥ ಆಯಿತು?
ಜ್ಞಾನ ಬೆಳೆಯೋದಕ್ಕೆ ಹೊರಗಡೆಯಿಂದ ಬಂದು ಎಲ್ಲಿಯೂ ಬೆಳೆಯುವುದಿಲ್ಲ, ಆತ್ಮನಲ್ಲಿಯೇ ಅದು ಪ್ರಕಟ ಆಗುತ್ತಾ 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 ಹೋಗ್ತದೆ. ಅರ್ಥ ಆಯಿತು? ಜ್ಞಾನ ದರ್ಶನ ಜೀವನಿಗೆ ಹೊರಗಡೆಯಿಂದ ಬರುವುದಿಲ್ಲ, ಅದು ಜೀವದ ಸ್ವಂತದ ವಸ್ತು ಇದೆ. ಅರ್ಥ ಆಯಿತು? ಇರಲಿ.